ಸ್ನೇಹಿತರೆ, ನಾನು ನಿಮ್ಮ ಮೂಡ್ನಾಕುಡಿ ಶಿವರಾಜ್. ಗೆಳೆಯರೇ, ಇಂದು ದೇಶಾದ್ಯಂತ 2024ರ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಹೊತ್ತಲ್ಲಿ ನಮ್ಮ ರಾಜ್ಯದ ಶ್ರೀಮಾನ್ ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳಿದ್ದಾರೆ. ಕರ್ನಾಟಕದಲ್ಲಿ JDS ಮತ್ತು ಬಿಜೆಪಿ ಇವೆರಡು ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಜೊತೆಗೆ JDS ಅಲಯನ್ಸ್ ಮಾಡಿಕೊಂಡ್ರೆ ಇದು ಅಪವಿತ್ರ ಮೈತ್ರಿ ಅಂತೆ. ಅಂದ್ರೆ ಇವ್ರದ್ದು ಬಿಜೆಪಿ JDS ಮೈತ್ರಿ ಅಪವಿತ್ರ ಮೈತ್ರಿ. ಆದ್ರೆ ಕಾಂಗ್ರೆಸ್ನವರು ತಮಿಳುನಾಡಿನ DMK, ಅದೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಟಾಲಿನ್ ರವರ ಪಕ್ಷದೊಂದಿಗೆ, ಅಂದ್ರೆ ಅವರ ಮಗ ಉದಯನಿಧಿ ಸ್ಟಾಲಿನ್, ಈ ದೇಶದಲ್ಲಿ ಹಿಂದುತ್ವವನ್ನ, ಹಿಂದೂಗಳನ್ನ ನಿರ್ಮೂಲನೆ ಮಾಡಬೇಕು, ಹಿಂದೂಗಳ ಸಂತತಿಯನ್ನ ನಾಶ ಮಾಡಬೇಕು ಅಂತ ಹೇಳಿದ್ನಲ್ಲ ಉದಯನಿಧಿ ಸ್ಟಾಲಿನ್ ಅಂತ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ನ ಪುತ್ರ ಉದಯನಿಧಿ ಸ್ಟಾಲಿನ್, ಅವನು ಒಬ್ಬ ಸ್ಟಾಲಿನ್ ರವರ ಕ್ಯಾಬಿನೆಟ್ ನಲ್ಲಿ ಒಬ್ಬ ಮಂತ್ರಿ ಆಗಿದ್ದಾನೆ. ಆ ಉದಯನಿಧಿ ಸ್ಟಾಲಿನ್ ಹೇಳಿದ್ದು ಅವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ಈ ದೇಶದಲ್ಲಿ ಸನಾತನ ಧರ್ಮವನ್ನ, ಹಿಂದೂ ಧರ್ಮವನ್ನ ನಾಶ ಮಾಡಬೇಕು, ಇದೇ ನಮ್ಮ ಉದ್ದೇಶ ಅಂತ ಹೇಳ್ದ. ಯಾರು? ಉದಯನಿಧಿ ಸ್ಟಾಲಿನ್. ಆ ಪಕ್ಷದೊಂದಿಗೆ ಕಾಂಗ್ರೆಸ್ ಪಕ್ಷ ಅಲಯನ್ಸ್ ಮಾಡ್ಕೊಂಡಿದೆ. ಅಂದ್ರೆ ಈ ಮೈತ್ರಿ ಅಪವಿತ್ರ ಮೈತ್ರಿ ಅಲ್ಲ ಇದು. ಯಾಕೆಂದ್ರೆ ಇಬ್ಬರು ಸಮಕಾಲೀನರು. ಕಾಂಗ್ರೆಸ್ನ ಉದ್ದೇಶನೂ ಅದೇ, ಮತ್ತೆ DMK ಉದ್ದೇಶನೂ ಅದೇ. ಎರಡೂ ಸಮಾನ ಮನಸ್ಕ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಇದು ಒಂದು ಪವಿತ್ರ ಮೈತ್ರಿ ಇದು. ಅದೇ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂತಹ ಮುಖ್ಯಮಂತ್ರಿ ಮಮತಾ ಬೇಗಂ, ಆ ಅಮ್ಮನ ಉದ್ದೇಶನೂ ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿಗೆ ಉಳಿಗಾಲವೇ ಇಲ್ಲ, ಅಲ್ಲಿ ಯಾರ ಮೈತ್ರಿ ಮಾಡ್ಕೊಂಡಿದೆ. ಇದು ಸಹ ಏನೋ ಒಂದು ಭಾಗ INDI ಅಂತಿದೆಯಲ್ಲ, ಈ INDIನ ಒಂದು ಭಾಗದಲ್ಲಿ ತಮಿಳುನಾಡಿನ DMK ಮತ್ತೆ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್, ದೆಹಲಿಯ ಆಪ್, ಹೀಗೆ ಒಟ್ಟು 26 ಪಕ್ಷಗಳ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದೆ. ಹಾಗೆ ಇನ್ನೊಂದು ಪಕ್ಷ ಮುಸಲ್ಮಾನ ಬಂಧುಗಳ ಮುಸ್ಲಿಂ ಲೀಗ್ ಅಲ್ಲ, ಮುಸ್ಲಿಂ ಲೀಗಿನ ತರ ಇರೋ SDPI, ಈ ಪಕ್ಷಗಳ ಜೊತೆಗೆಲ್ಲ ಅಲಯನ್ಸ್ ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ ಮಾಡ್ಕೊಂಡಿರೋದೆಲ್ಲ ನಾವು ಅದನ್ನ ಅಪವಿತ್ರ ಮೈತ್ರಿ ಅಂತ ಹೇಳುವಾಗಿಲ್ಲ. ಯಾಕೆಂದ್ರೆ ಇವರ ತತ್ವ ಸಿದ್ಧಾಂತಗಳು ಏನಿದೆ, ಇವರ ಮನಸ್ಸಿನಲ್ಲಿ ಏನಿದೆ, ಇವರ ಆಡಳಿತದ ಯಾವ ರೀತಿ ಮಾಡ್ತಾ ಇದ್ದಾರೆ, ಇವರ ಆಡಳಿತಕ್ಕೆ, ಇವರ ತತ್ವ ಸಿದ್ಧಾಂತಕ್ಕೆ ಸಮನಾಗಿರುವವರ ಜೊತೆಗೆ ಇವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಇದು ಅಪವಿತ್ರ. ಇವರು ಮಾಡ್ಕೊಂಡಿರೋದೆಲ್ಲ ಮೈತ್ರಿಗಳು ಪವಿತ್ರ ಮೈತ್ರಿ. JDS ಎಲ್ಲ ಹೇಳಲಿಕ್ಕೆ ಇವ್ರಿಗೆ ಮನಸ್ಸಾದ್ರೂ ಹೇಗ್ ಬರ್ತದೆ ಅಂತ ಸ್ವಲ್ಪನಾದ್ರು ಲೆಕ್ಕಾಚಾರ ಬೇಡವಾ? ಯಾರಿಗೆ ಹೇಳ್ತಾ ಇದ್ದಾರೆ ಅವರು? ಇವ್ರ ಮಾತನ್ನ ಯಾರು ಕೇಳಿಸ್ಕೊಳ್ತಾ ಇದ್ದಾರೆ? ಇವ್ರ ಈ ಮಾತನ್ನ ಯಾರು ಕೇಳಿಸ್ಕೊಳ್ಳೋರಿದ್ದಾರ ಅಥವಾ ಕೇಳಿಸ್ಕೊಂಡು ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋರಿದ್ದಾರ? ಏನೋ ಊದ್ಬೇಕು, PP ಊದ್ತಾರೆ ಅಷ್ಟೇ. ಆದ್ರೆ ಜನಗಳಿಗೆ ಗೊತ್ತು ಯಾವುದು ಪವಿತ್ರ ಮೈತ್ರಿ, ಯಾವುದು ಅಪವಿತ್ರ ಮೈತ್ರಿ ಅಂತ ಇಡೀ ದೇಶದ ಎಲ್ಲಾ ಜನರಿಗೂ ಗೊತ್ತು. ಆ ಪವಿತ್ರ ಮೈತ್ರಿ ಯಾವುದು, ಅಪವಿತ್ರ ಮೈತ್ರಿ ಯಾವುದು ಅನ್ನೋದನ್ನ ಜೂನ್ 4ನೇ ತಾರೀಕು ಇಡೀ ದೇಶದ ಜನ ಸಾಬೀತು ಮಾಡ್ತಾರೆ. ಆದ್ದರಿಂದ ಮತ ಚಲಾಯಿಸುವ ಮುನ್ನ ಮತದಾರ ಬಂಧುಗಳು ದಯವಿಟ್ಟು ಯಾರದು ಅಪವಿತ್ರ ಮೈತ್ರಿ, ಯಾರದು ಪವಿತ್ರ ಮೈತ್ರಿ, ಈ ಪವಿತ್ರ ಮೈತ್ರಿ ಅನ್ನೋದರ ಉದ್ದೇಶ ಏನು, ಅಪವಿತ್ರ ಮೈತ್ರಿ ಅನ್ನೋದರ ಉದ್ದೇಶ ಏನು, ಇವರ ತತ್ವ ಸಿದ್ಧಾಂತಗಳೇನು, ಇವರು ಯಾರ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ, ಇವರು ಯಾವ ಧರ್ಮವನ್ನ ನಾಶ ಮಾಡಬೇಕು ಅಂತ ಇದ್ದಾರೋ ಅಂತ, ಆದ್ದರಿಂದ ಯಾವ ಧರ್ಮವನ್ನ ಕೆಲವರು ಉದ್ಧಾರ ಮಾಡಬೇಕು ಅಂತ ಇದ್ದಾರೋ, ಧರ್ಮೋದ್ಧಾರಕರು ಯಾರು, ಧರ್ಮದ ನಾಶ ಮಾಡಬೇಕು. ಮತ ನೀಡುವ ಮುನ್ನ ಮತ್ತೊಮ್ಮೆ ಯೋಚಿಸಿ ಈ ದೇಶದ ಭವಿಷ್ಯಕ್ಕಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಧರ್ಮದ ಉಳಿವಿಗಾಗಿ ಮತ ಚಲಾಯಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ. ಧನ್ಯವಾದಗಳು. ಜೈ ಹಿಂದ್.